ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸ್ವಾಗತ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಫಟಿಕದ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಭೂಮಂಡಲದಲ್ಲಿ ನಮಗೆ ಸಕಾರಾತ್ಮಕವಾದ ಆಧ್ಯಾತ್ಮಿಕವಾದ ಕೆಲವು ವಸ್ತುಗಳು ನಮ್ಮ ಭೂಮಿಯಲ್ಲಿ ದೊರಕುತ್ತವೆ. ಅದು ನಮ್ಮ ಅದೃಷ್ಟವೇ ಸರಿ. ಏನೆಂದರೆ, ಕೆಲವಷ್ಟು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿ ಇರುವಂಥ ವಸ್ತುಗಳು ನಮ್ಮ ಭೂಮಿಯಲ್ಲಿ ಸಿಗುತ್ತವೆ. ಭೂದೇವಿ ಅಂಥ ಒಳ್ಳೆ ವಸ್ತುಗಳನ್ನು ತನ್ನ ಒಡಲಿನಲ್ಲಿ ಮುಚ್ಚಿಟ್ಟುಕೊಂಡಿರ್ತಾಳೆ. ಅದಕ್ಕೆ ಅವಳನ್ನ ಭೂದೇವಿ ಅಂತ ನಾವು ಪೂಜೆ ಮಾಡೋದು. ಫ್ರೆಂಡ್ಸ್, ಈ ಕೆಲವು ಸಕಾರಾತ್ಮಕ ವಸ್ತುಗಳಲ್ಲಿ ಈ ಸ್ಫಟಿಕವೂ ಒಂದು. ಈ ಸ್ಫಟಿಕ ಕ್ರಿಸ್ಟಲ್ ಒಂದು. ಈ ಸ್ಫಟಿಕ ನಮಗೆ ಭೂಮಿಯಲ್ಲಿ ಸಿಗುತ್ತೆ. ಇನ್ನೊಂದು, ನಾವು ಈ ಸ್ಫಟಿಕವನ್ನು ರಾ ಸ್ಫಟಿಕವಾಗಿ ಕೂಡ ನೋಡ್ಬೋದು. ಅದರಲ್ಲೇ ಸ್ಫಟಿಕ ಮಾಲೆನೂ ಬರುತ್ತೆ, ಸ್ಫಟಿಕ ಬ್ರೇಸ್ಲೆಟ್ ಬರುತ್ತೆ ಮತ್ತು ಸ್ಫಟಿಕ ಶಿವಲಿಂಗನೂ ಇರುತ್ತೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೂ ವಿಧವಾದ ದೇವರ ಮೂರ್ತಿಗಳು ಈ ಸ್ಫಟಿಕದಿಂದ ಮಾಡಲಾಗುತ್ತೆ. ಈ ಸ್ಫಟಿಕವನ್ನು ನಾವು ಆಧ್ಯಾತ್ಮಿಕವಾಗಿಯೂ ಸಹಿ, ವೈಜ್ಞಾನಿಕವಾಗಿ ಸರಿ, ಎರಡರಲ್ಲೂ ಸಹ ಉತ್ತಮ ಪಾತ್ರ ವಹಿಸುವುದು ಈ ಸ್ಫಟಿಕದ ಅತ್ಯಂತ ಗುಣವಾಗಿದೆ ಫ್ರೆಂಡ್ಸ್. ಸೊ ಬನ್ನಿ, ಈ ಸ್ಫಟಿಕವನ್ನು ನಾವು ಉಪಯೋಗಿಸೋದ್ರಿಂದ ಅಥವಾ ಧಾರಣೆ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ಗಳು, ಉಪಯೋಗಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈ ಸ್ಫಟಿಕ ಧಾರ್ಮಿಕವಾಗಿ ಅತ್ಯಂತ ಪವಿತ್ರತೆಯನ್ನು ಒಪ್ಪಡೆದಿದೆ. ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ತಾರೆ. ನಿತ್ಯವೂ ಈ ಸ್ಫಟಿಕ ಹಾರವನ್ನು ಧರಿಸಿದರೆ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಮನುಷ್ಯರಿಗೆ ಸಾಕಷ್ಟು ಪ್ರಭಾವ ಬೀರುವುದು ಈ ಸ್ಫಟಿಕದ ಗುಣವಾಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ನಾವು ನಮ್ಮ ಕೊರಳಿನಲ್ಲಿ ಯಾವಾಗಲೂ ಇದನ್ನು ಧರಿಸುವುದರಿಂದ ಜ್ವರ ಮತ್ತು ತಲೆನೋವು, ನೆಗಡಿ, ಮಾನಸಿಕ ಒತ್ತಡ, ಸೋಮಾರಿತನ, ನಿದ್ರಾಹೀನತೆ, ಉದ್ವೇಗ, ಅಷ್ಟೇ ಅಲ್ಲ ನಮ್ಮ ಧ್ವನಿಯ ಸಮಸ್ಯೆ ಕೂಡ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಬಹು ಬೇಗ ನಿವಾರಣೆ ಮಾಡಲು ಈ ಸ್ಫಟಿಕ ನಮಗೆ ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ನೀವು ಕೇಳ್ಬೋದು, ಈ ಸ್ಫಟಿಕವನ್ನು ಗಂಡು ಮಕ್ಕಳು ಧರಿಸ್ಬೇಕಾ, ಹೆಣ್ಮಕ್ಳು ಧರಿಸ್ಬೇಕಾ ಅಂತ. ಫ್ರೆಂಡ್ಸ್, ಈ ಸ್ಫಟಿಕವನ್ನು ಲಿಂಗ ಭೇದವಿಲ್ಲದೆ ಗಂಡಿಂದ ಹೆಣ್ಣವರೆಗೂ ಧರಿಸ್ಬೋದು ಮತ್ತು ಬಾಲಕರಿಂದ ವಯೋವೃದ್ಧರವರೆಗೂ ಇದನ್ನು ನಾವು ಧರಿಸ್ಬೋದು. ಆದರೆ ಒಂದು ಜಾಗ್ರತೆ ವಹಿಸಬೇಕು ಅಂದರೆ, ಇದನ್ನು ಸ್ಫಟಿಕ ಮಾಲೆ ಆಗಲಿ ಅಥವಾ ಸ್ಫಟಿಕ ಬ್ರೇಸ್ಲೆಟ್ ಆಗಲಿ ನಾವು 24 ಗಂಟೆ ಧರಿಸುವಂತಿಲ್ಲ. ಬೆಳಗ್ಗೆ ಧರಿಸಿ ರಾತ್ರಿ ತೆಗೆದು ಅದನ್ನು ನೀರಿನಲ್ಲಿ ಮುಳುಗಿಸಿಟ್ಟು ಮತ್ತೆ ಅದನ್ನು ತೊಳೆದು ಬೆಳಗ್ಗೆ ಧರಿಸಬೇಕಾಗುತ್ತೆ. ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ತನ್ನೆಡೆಗೆ ಹೀರುವಂಥ ಗುಣ ಇರುವುದರಿಂದ ಬೆಳಗಿನಿಂದ ಸಂಜೆವರೆಗೂ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಇದು ಹೀರಿಕೊಂಡಿರುತ್ತೆ, ಅಬ್ಸರ್ವ್ ಮಾಡುತ್ತೆ. ಅದನ್ನು ನಾವು ರಾತ್ರಿ ತೆಗೆದು ನೀರಿನಲ್ಲಿ ಮುಳುಗಿಸಿ ಇಟ್ಟಾಗ ಆ ನಕಾರಾತ್ಮಕ ಶಕ್ತಿಯನ್ನು ನೀರು ಕರಗಿಸುತ್ತೆ ಅಂತ ಹೇಳ್ತಾರೆ. ಸೊ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಧರಿಸಿದ್ದ ಮಾಲೆ ಆಗಲಿ ಬ್ರೇಸ್ಲೆಟ್ ಆಗಲಿ ತೆಗೆದು ರಾತ್ರಿ ಹೊತ್ತು ನೀರಿನಲ್ಲಿ ಹಾಕಿಟ್ಟು ಬೆಳಗ್ಗೆ ಅದನ್ನು ಧರಿಸೋದು ತುಂಬ ಒಳ್ಳೆಯದು. ಇನ್ನೊಂದು ಹೇಳಿದೆ, ಹೆಣ್ಮಕ್ಳು ಮಾತ್ರ ಧರಿಸ್ಬೇಕಾ, ಗಂಡು ಮಕ್ಕಳು ಮಾತ್ರ ಧರಿಸ್ಬೇಕಾ ಅನ್ನೋದು ಏನಿಲ್ಲ ಫ್ರೆಂಡ್ಸ್. ಇದನ್ನು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಕೂಡ ಧರಿಸ್ಬೋದು ಮತ್ತು ಚಿಕ್ಕವರಿಂದ ವಯೋವೃದ್ಧರವರೆಗೂ ಧರಿಸ್ಕೋಬೋದು ಫ್ರೆಂಡ್ಸ್. ಅಷ್ಟೇ ಅಲ್ಲ, ಈ ಲಿಂಗ ಅಥವಾ ಈ ಸ್ಫಟಿಕವನ್ನು ನಾವು ಧರಿಸುವುದರಿಂದ ನಮಗೆ ಅನೇಕ ಸಮಸ್ಯೆಗಳು ಬಹುಬೇಗ ದೂರ ಆಗುವುದ್ರ ಜೊತೆಗೆ ಸುಲಭವಾಗಿ ವ್ಯಕ್ತಿಯ ದೇಹಕ್ಕೆ ರೋಗಗಳು ಅಂಟಿಕೊಳ್ಳದಂತೆ ಇದು ತಡೆಯುತ್ತೆ. ಯಾವಾಗಲೂ ನಮ್ಮ ದೇಹವು ಚೈತನ್ಯವಾಗಿರಬೇಕು ಮತ್ತು ತುಂಬ ಎನರ್ಜೆಟಿಕ್ ಆಗಿರಬೇಕು ಅಂದರೆ ನಾವು ಖಂಡಿತ ಈ ಸ್ಫಟಿಕವನ್ನು ಧರಿಸಲೇಬೇಕು. ಈ ಸ್ಫಟಿಕ ನಮ್ಮ ದೇಹಕ್ಕೆ ತಂಪು ನೀಡುತ್ತೆ. ಯಾರು ತುಂಬ ಉಷ್ಣ ವಲಯದಿಂದ ಕೂಡಿರುತ್ತೆ ದೇಹ, ಅಂಥವರು ಖಂಡಿತವಾಗ್ಲೂ ಈ ಸ್ಫಟಿಕವನ್ನು ಧರಿಸೋದ್ರಿಂದ ಅವರ ದೇಹ ತಂಪಾಗಿರುತ್ತೆ ಮತ್ತು
ಉಷ್ಣದಿಂದ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಬರದಂತೆ ಈ ಸ್ಫಟಿಕ ತಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಫಟಿಕವನ್ನು ಧರಿಸೋದ್ರಿಂದ ಏನೆಲ್ಲ ಪ್ರಯೋಜನ ಅಂತ ತಿಳ್ಕೊಂಡ್ವಿ. ಆದರೆ ಈ ಸ್ಫಟಿಕವನ್ನು ಮನೆಯಲ್ಲಿ ಇಡೋದ್ರಿಂದ ನಮ್ಗೆ ಏನು ಉಪಯೋಗ ಅಂತ ತಿಳ್ಕೊಳ್ಳೋಕ್ಕೆ ಹೋದರೆ, ಸ್ಫಟಿಕವನ್ನು ನಾವು ಹಾಲಿನಲ್ಲಿ ಈ ರಾ ಸ್ಫಟಿಕ ಅಂತ ಏನು ಹೇಳ್ತಾರೆ, ಅಥವಾ ಅಂದರೆ ಯಾವುದೇ ರೀತಿ ಅದಕ್ಕೆ ರೂಪ ಇರಬಾರ್ದು, ರೂಪವನ್ನು ಮಾಡಿರಬಾರ್ದು. ಲಿಂಗ ಆಗಲಿ ಮಾಲೆ ಆಗಲಿ ಬ್ರೇಸ್ಲೆಟ್ ಆಗಲಿ ದೇವರ ವಿಗ್ರಹಗಳೇ ಅಲ್ಲದೆ ಪ್ಯೂರ್ ರಾ ಸ್ಫಟಿಕವನ್ನು ನಾವು ನಮ್ಮ ಮನೆಯ ಹಾಲಿನಲ್ಲಿ ಇಡೋದ್ರಿಂದ ನಮ್ಮ ಮನೆಯ ಹಾಲಿನಲ್ಲಿ ಯಾರಾದರೂ ಹೊರಗಡೆಯಿಂದ ಜನ ಬರ್ತಾರಲ್ಲ, ಆ ಜನಕ್ಕೆ ಕಾಣುವಂತೆ ಇಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಯಾರು ನಮ್ಮ ಮನೆಗೆ ಬರೋರು ಎಲ್ಲರೂ ಒಳ್ಳೆಯವರಾಗಿರಲ್ಲ, ಅವರ ಕಣ್ಣು ದೃಷ್ಟಿ ಕೂಡ ಕೆಟ್ಟದಾಗಿರುತ್ತೆ. ಸೊ ಈ ಸ್ಫಟಿಕವನ್ನು ಎಲ್ರಿಗೂ ಕಾಣೋ ರೀತಿ ಇಡೋದ್ರಿಂದ ಆ ದುಷ್ಟ ದೃಷ್ಟಿ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ಮನೆಯಲ್ಲಿಡೋದ್ರಿಂದ ಮನೆಯ ವಾತಾವರಣವೇ ಫುಲ್ಲು ಚೇಂಜ್ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಇದು ಎಲ್ಲ ಫುಲ್ ಅಬ್ಸರ್ವ್ ಮಾಡಿಕೊಂಡು ಪಂಚಭೂತಗಳಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆಗ ಮನೆಯ ವಾತಾವರಣ ಪೂರ್ತಿ ಸಕಾರಾತ್ಮಕವಾಗಿ ಇರುತ್ತೆ, ಅಂದರೆ ಪಾಸಿಟಿವ್ ಆಗಿರುತ್ತೆ ಮನೆಯ ವಾತಾವರಣ. ನೆಗೆಟಿವ್ನೆಲ್ಲ ಇದು ಹೊರಗಡೆ ಹಾಕುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ಎಲ್ಲ ಆಧ್ಯಾತ್ಮಿಕವಾಗಿ ಆಯಿತು. ಇನ್ನು ದೈಹಿಕವಾಗಿ ಅಂತಂದರೆ ಈ ಮಾಲೆಯನ್ನು ನಾವು ಧರಿಸೋದ್ರಿಂದ BP ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ನಕಾರಾತ್ಮಕ ಶಕ್ತಿಯನ್ನು ಹೊರಗಡೆ ಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ತುಂಬುತ್ತೆ. ಈಗ ಕೆಲವರು ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಈ ಮಾಲೆ ಧರಿಸುವುದು ತುಂಬ ಒಳ್ಳೆಯದು. ಅವರ ಮಾನಸಿಕ ಸುವ್ಯವಸ್ಥೆಯನ್ನು ಕಾಪಾಡಿ ಖಿನ್ನತೆಯನ್ನು ದೂರ ಮಾಡಿ ಒಳ್ಳೆಯ ನಿದ್ರೆ ಬರೋದಕ್ಕೆ ಈ ಸ್ಫಟಿಕ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಪರಿಣಾಮ ಬೀರುತ್ತೆ ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಫಟಿಕದ ಶಿವಲಿಂಗವನ್ನು ನಾವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಉತ್ತಮ ಲಾಭ ಅಂತಲೇ ಹೇಳ್ಬೋದು. ಏನೆಂದರೆ ಇದನ್ನು ನಾವು ಈಗಾಗಲೇ ಹೇಳ್ದಂಗೆ ಸ್ಫಟಿಕ ಇರೋ ಕಡೆ ನಕಾರಾತ್ಮಕ ಶಕ್ತಿ ಇರಲ್ಲ. ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಆ ಪಂಚಭೂತಗಳ ಶಕ್ತಿ ಪಾಸಿಟಿವಿಟಿ ತುಂಬ ಇರೋದರಿಂದ ಇದನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ಲಾಭ ಸಿಗುತ್ತೆ. ಮತ್ತು ಇದನ್ನು ಲಿಂಗ ರೂಪದಲ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನಾವು ಏನೇ ಕೇಳಿಕೊಂಡ್ರೂ ಆ ಕೆಲಸ 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಈ ಶಿವಲಿಂಗವನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಕೇಳಿದ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದು ಶಿವಲಿಂಗ ಅಷ್ಟೇ ಅಲ್ಲ, ಇನ್ನೂ ನಮಗೆ ಇಷ್ಟವಾದ ದೇವರ ಮೂರ್ತಿಗಳು ಸಹ ನಮಗೆ ಸ್ಫಟಿಕದಿಂದ ಸಿಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಸ್ಫಟಿಕ ಮಾಲೆಯನ್ನು ನಾವು ಧರಿಸುವುದರಿಂದ ನಮ್ಮ ಎನರ್ಜಿ ಕೂಡ ದುಪ್ಪಟ್ಟಾಗುತ್ತೆ. ಈಗಾಗಲೇ ನಾನು ಹೇಳ್ದಂಗೆ BP ಕೂಡ ನಾರ್ಮಲ್ ಆಗುತ್ತೆ. ಈ BP ನಾರ್ಮಲ್ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಹೃದಯದ ಸಮಸ್ಯೆ ಕೂಡ ಬರದಂತೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ಇರೋ ಕಡೆ ಸಂಪತ್ತು ವೃದ್ಧಿ ಆಗುತ್ತೆ, ವಿದ್ಯೆ ದುಪ್ಪಟ್ಟಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ನಮ್ಮ ಕನಸುಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಈ ಸ್ಫಟಿಕವನ್ನು ತುಂಬ ಜನ ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಸ್ಫಟಿಕವನ್ನು ನಾವು ನಮ್ಮ ದೇಹದಲ್ಲಿ ಧರಿಸೋದ್ರಿಂದ ಜ್ವರ ನಿವಾರಣೆ ಆಗುತ್ತೆ, ಜ್ವರ ಬರೋದು ತಡೆಯುತ್ತೆ, ತಲೆನೋವು ಬರೋದು ಕೂಡ ತಡೆಗಟ್ಟುತ್ತೆ, ನೆಗಡಿ ಮಾನಸಿಕ ಒತ್ತಡವನ್ನು ತಡೆಯುತ್ತೆ, ಸೋಮಾರಿತನವನ್ನು ಯಾರು ಲೇಸಿ ಆಗಿರ್ತಾರೆ, ಲೇಸಿನೆಸ್ ಇರ್ತೈತೆ ಅಂಥವ್ರಿಗೆ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಈ ಸ್ಫಟಿಕ ಅವ್ರನ್ನ ಪ್ರಚೋದಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ನಮ್ಮ ಧ್ವನಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕೊರಳಿನಲ್ಲಿ ಈ ಮಾಲೆ ಇರೋದ್ರಿಂದ ಆ ಧ್ವನಿಗೆ ಸಂಬಂಧಪಟ್ಟ ದೋಷವನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ಸ್ಫಟಿಕವನ್ನು ನಮ್ಮ ಮನೆಯಲ್ಲಿಟ್ಟು ಅಥವಾ ನಮ್ಮ ಮೈ ಮೇಲೆ ಧರಿಸೋದ್ರಿಂದ ನಮಗೆ ಅಪಾರ ಲಾಭಗಳಿವೆ ಅಂತ ತಿಳ್ಕೊಂಡ್ವಿ ಅಲ್ವಾ. ಯಾರೆಲ್ಲ ಇನ್ನೂ ಈ ಸ್ಫಟಿಕವನ್ನು
ಯೂಸ್ ಮಾಡ್ತಾ ಇಲ್ಲ, ಉಪಯೋಗಿಸ್ತಾ ಇಲ್ಲ. ದಯವಿಟ್ಟು ಸ್ಫಟಿಕವನ್ನು ಒಳ್ಳೆ ಸ್ಫಟಿಕ ಅಂದರೆ ಒರ್ಜಿನಲ್ ಸ್ಫಟಿಕವನ್ನು ತಗೊಂಡು ಧರಿಸ್ಕೊಂಡು ಇಷ್ಟೆಲ್ಲ ಲಾಭಗಳನ್ನ ನಿಮ್ಮ ಜೀವನದಲ್ಲಿ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನೊಬ್ಬ ಚಿಕ್ಕ ಯೂಟ್ಯೂಬರ್, ದಯವಿಟ್ಟು ನಿಮ್ಮ ಸಪೋರ್ಟು ಅಗತ್ಯ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ಇಂಥ ಇನ್ಫಾರ್ಮೇಷನ್ ಇರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.